ಈಗ ನಿಜ ಹೇಳಬೇಕು ಅಂದರೆ ಈಗ ಪತ್ರಕರ್ತರಾಗಿ ನಾವು ಕೂಡ ಒಂದು ಆಟವನ್ನು ವಿಮರ್ಶೆ ಮಾಡುವಂಥದ್ದು ಕೂಡ ಬಿಡಲ್ಲ, ವಿಮರ್ಶೆ ಮಾಡೋಕ್ಕೂ ಬಿಡಲ್ಲ. ನಮ್ಮನ್ನೂ ಜಡ್ಜ್ ಮಾಡ್ತಾರೆ. ಎಷ್ಟು ದುಡ್ಡು ತೊಗೊಂಡಿದ್ದೀರಾ, ಏನಕ್ಕೆ ಇವ್ರ ಬಗ್ಗೆ ಬರೀತೀರಾ? ಅದೇ ಅದನ್ನೇ ಹೇಳೋದು. ಅವ್ರು ಫುಟೇಜ್ ತಗೊಳ್ತಾ ಇರೋದೇ. ನಾನು ನೋಡಿದೆ ಸುಮಾರು ಜನ ಮಾತಾಡೋದು, ಯಾರವರೆಲ್ಲ ಏನು ಸಾಧನೆ ಮಾಡ್ಕೊಂಡು ಬಂದಿದ್ದಾರೆ, ಯಾರವರೆಲ್ಲ ಸಡನ್ನಾಗಿ ಈಗ ಕ್ಯಾಮ್ರಾ ಮುಂದೆ ಒಂದು ಇದು ಮಾತಾಡೋದು. ದೇ ಆರ್ ಟೇಕಿಂಗ್ ಫುಟೇಜ್, ಪಬ್ಲಿಸಿಟಿ ಸ್ಟಂಟ್. ಈ ಸಾಧನೆ ಮಾಡದಿರೋರು ಈ ರೀತಿ ಕಾಂಟ್ರವರ್ಸಿ ಮಾಡ್ಕೊಂಡೆ ತಗೊಳ್ಳೋದು. ಯಾಕಂದರೆ ಇವತ್ತು ಸೋಷಲ್ ಮೀಡಿಯಾ ಯುಗ. ಸೊ ಹಾಗಾಗಿ ನಮ್ಮ ಇವತ್ತು ಏನಿದೆ ಅದನ್ನೆಲ್ಲ ವಿ ಡೋಂಟ್ ಕೌಂಟ್ ಇಟ್. ಆಮೇಲೆ ನಮ್ಮ ಬಗ್ಗೆ ಬರ್ತಾ ಇದೆ ಅಂತಂದರೆ ನಾವು ಏನೋ ಮಾಡ್ತಾಯಿದ್ದೀವಿ ಅಂತಲೇ ಲೆಕ್ಕ, ನಾವೇನೋ ಮಾಡ್ತಾಯಿದ್ದೀವಿ ಅಂತ. ಸೊ ಇದೆಲ್ಲ ಪಾರ್ಟ್ ಆಫ್ ದಿ ಗೇಮ್. ನಮ್ಮ ಇಂಡಸ್ಟ್ರಿನೇ ಹೀಗೆ. ಮತ್ತು ನಾನು ಹೇಳಿದೆ ಆಗಲೇ, ನಮ್ಮ ಅಪ್ಪ ಅಮ್ಮ ಭಾಳ ಚಿಕ್ಕದ್ರಿಂದನೇ ನಮ್ಮನ್ನು ಬೆಳೆಸಿರೋ ರೀತಿಯೇ ಬೇರೆ ಇದೆ, ನಮ್ಮ ರಿಸೀವಿಂಗೇ ಬೇರೆ ಇದೆ. ನನ್ನ ಬಗ್ಗೆ ಮಾತಾಡ್ತಿದ್ದಾರೆ ಅಂತಂದರೆ, ನನಗೆ ಹೊಗಳೋರ್ಗಿಂತ ನನ್ನ ಬಗ್ಗೆ ಮಾತಾಡ್ತಿದ್ದಾರೆ ಅಂದರೆ ಖುಷಿ. ನನಗೆ ಏನು ನೋಡ್ತೀನಿ ಅಂತಂದರೆ, ಯಾವ ಜಾಗದಲ್ಲಿ ಆ ವ್ಯಕ್ತಿಗೆ ಉಳಿದಿರ್ಬೋದು ನಮ್ಮ ಬೆಳವಣಿಗೆ ಅಂತಲೇ ನನಗನ್ಸೋದು. ಸೊ ನನ್ನ ರಿಸೀವಿಂಗೇ ಬೇರೆ ಸ್ಟೈಲ್ ಇದೆ. ಸೊ ನನಗೆ ಖುಷಿ. ಯಾರಾದರೂ ನನ್ನ ಬಗ್ಗೆ ನಾನು ನೋಡ್ತೀನಿ ಕೆಲವು ಕಮೆಂಟ್ಸು, ಒಂದು 300 ಕಮೆಂಟ್ಸು ಹಾರ್ಟು, ಬೆಂಕಿ, ಒನ್ ಮ್ಯಾನ್ ಶೋ, ಅದು ಇದು ನನಗೆ ಹೊಗಳ್ದಾಗ ಮಧ್ಯದಲ್ಲಿ ಯಾವನಾದ್ರೂ ಒಂದು ಹೇಳಿರ್ತಾನೆ. ನನಗೆ ಅನಿಸುತ್ತೆ ಇವನು ಯಾರು ಒಂಥರ ಎಷ್ಟು ಜೋಕರ್ಗಳ ಥರ ಕಾಣ್ತಾರೆ ಅಂತಂದರೆ, ಒಂದಿಷ್ಟು ಜನ ಹೊಗಳಬೇಕಾದ್ರೆ ಮಧ್ಯದಲ್ಲಿ ಕೆಲವರು ಇದ್ದಾರಲ್ಲ, ಅವ್ರಿಗೇನು ಅನಿಸಲ್ವಾ, ಎಂಥ ಜೋಕರ್ಗಳು ಅನ್ನಿಸ್ತಾರೆ ಅಂತ ನಮ್ಗೆ ಅನಿಸುತ್ತೆ. ವಿ ಜಸ್ಟ್ ಫೀಲ್